ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭಾವನಾಂ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ನವಮಿ, ಶನಿವಾರ. ದಿನಾಂಕ 11/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ನವಮಿ, ರಾತ್ರಿ 8 ಗಂಟೆ 27 ನಿಮಿಷದವರೆಗೂ, ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ, ಹಗಲು 10 ಗಂಟೆ 6 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಯೋಗ ಬಂದು ಸಿದ್ಧ ಯೋಗ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಗುಳಿಕಾಲಕ್ಕೆ ಸಂಬಂಧಿಸಿದಂಗೆ ರಾಹುಕಾಲ ಈ ದಿನ 9 ರಿಂದ 10:30, ಗುಳಿಕ ಕಾಲ 7:30 ರಿಂದ 9, ಅರ್ಧ ಪ್ರಹರಿ ಬಂದು 12 ರಿಂದ 1:30, ಯಮಗಂಡ ಕಾಲ ಬಂದು 1:30 ರಿಂದ 3 ಗಂಟೆ. ಇನ್ನು ಈ ದಿನದ ಅಮೃತ ಗಡಿಗೆಗಳು 7:30 ರಿಂದ 9 ಗಂಟೆವರೆಗೆ ಇರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಂಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ. ಈ ಸ್ವೀಟ್ ಕಾರ್ನ್ ಬೆಳೆದಿರ್ತಕ್ಕಂಥದ್ದು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಬೆಳೆದಿರ್ತಕ್ಕಂಥ ರೈತರಿಗೆ ಬೆಲೆಯಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತದೆ. ಅದೇ ರೀತಿಯಲ್ಲಿ ಯಾರು ಜವಳಿ ಅಂಗಡಿ ಇಟ್ಟಿರ್ತಾರೆ, ಗಾರ್ಮೆಂಟ್ಸ್ ಅಂಗಡಿ ಇಟ್ಟಿರ್ತಾರೆ, ಅವರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಕೇಳಿ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಬಂಧುಗಳಲ್ಲಿ ಒಳ್ಳೆ ನಿಮಗೆ ಉತ್ಸಾಹ ಕೊಡ್ತಕ್ಕಂಥ ವಿಷಯಗಳು ಬರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ಚರ್ಚೆಗಳಾಗ್ತಕ್ಕಂಥದ್ದು. ತರಕಾರಿ ಬೆಳೆಗಾರರು, ಹೂವಿನ ಬೆಳೆಗಾರರಿಗೆ ಅಲ್ಪವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು. ಈ ಜಾನುವಾರು ವ್ಯಾಪಾರಿಗಳಿರ್ತಾರೆ, ದಲ್ಲಾಳಿಗಳು, ಅವ್ರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಹನುಮದಷ್ಟಕ ಅಂತ ಬರ್ತದೆ, ಅದನ್ನು ಕೇಳಿರಿ ಅಥವಾ ಓದಿರಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ಕೆಲಸಗಳು, ಈ ಕೋರ್ಟ್ ವ್ಯವಹಾರಗಳಲ್ಲಿ ಅಡಚಣೆಗಳು ಉಂಟಾಗ್ತಕ್ಕಂಥ ಇವತ್ತು. ಮಿತ್ರರಿಂದ ವಿರೋಧ ಬರ್ತಕ್ಕಂಥದ್ದು. ಈ ದಿನ ಮಿಥುನ ರಾಶಿಯವರಿಗೆ ಅಷ್ಟೇ ಶುಭಕರವಾಗಿಲ್ಲ. ಈ ಆಲೂಗಡ್ಡೆ, ಈರುಳ್ಳಿ, ಕೋಸಿನ ಬೆಳೆಗಾರರಿಗೆ ಸ್ವಲ್ಪ ಶುಭ ಇರ್ತಕ್ಕಂಥದ್ದು. ಈ ಚಿನ್ನ ಬೆಳ್ಳಿ ಮತ್ತು ಆಭರಣಗಳ ವ್ಯಾಪಾರಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಸ್ತೋತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಸ್ನೇಹಿತರಿಂದ ನಿಮಗೆ ಸಹಾಯ, ಉದ್ಯೋಗಿಗಳಿಗೆ ಮತ್ತು ಈ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬೋದು, ರೆಡಿಮೇಡ್ ಗಾರ್ಮೆಂಟ್ಸ್ ಆಗ್ಬೋದು, ರೆಡಿಮೇಡ್ ಫುಡ್ ಮೆಟೀರಿಯಲ್ಸು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು, ಯಾವುದೇ ಆಗಲಿ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಬೆಲೆ ಬರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮರೆ ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯದಲ್ಲಿ ಸುಧಾರಣೆ. ಈ ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅಣಬೆ ಬೇಸಾಯ, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ಮುನ್ಸೂಚನೆ, ದಿಕ್ಸೂಚಿ ಸಿಗ್ತಕ್ಕಂಥದ್ದು. ಈ ಜವಳಿ ಗಾರ್ಮೆಂಟ್ಸ್ ಯಾರು ಇಟ್ಟಿರ್ತಾರೆ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಕನ್ಯಾ ರಾಶಿಗೆ ಈ ದಿನ ಅಷ್ಟೇನು ಶುಭಕರವಾಗಿರ್ತಕ್ಕಂಥದ್ದಿಲ್ಲ. ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ಬಂಧು ಮಿತ್ರರಲ್ಲಿ ಅಸಹಕಾರ. ಈ ಮೂಲಂಗಿ, ಕೆಂಪು ಮೂಲಂಗಿ, ಕ್ಯಾರೆಟು, ಈ ಬೀಟ್ರೂಟು ಯಾರು ಬೆಳೆದಿರ್ತಾರೆ ರೈತರು, ಅವರಿಗೆ ಸ್ವಲ್ಪ ಚೇತರಿಕೆ ಕಾಣ್ತದೆ. ಬೆಲೆಗಳಲ್ಲಿ ಸ್ವಲ್ಪ ಲಾಭ ಬರ್ತಕ್ಕಂಥದ್ದು ಇವತ್ತು. ಅದೇ ರೀತಿಯಲ್ಲಿ ಯಾರು ಹೋಟೆಲ್ಸ್ ನಡೆಸ್ತಾರೆ, ಕಾಂಡಿಮೆಂಟ್ಸ್ ನಡೆಸ್ತಾರೆ, ಚಾಟ್ಸ್ ನಡೆಸ್ತಾರೆ, ಅವರಿಗೆ ಉತ್ತಮವಾದ ವ್ಯಾಪಾರ ಇರ್ತಕ್ಕಂಥದ್ದು. ಶನೀಶ್ವರ ಸ್ವಾಮಿಯ ಗಾಯತ್ರಿ ಕೇಳಿ. ಶನೇಶ್ವರಾಯ ಮಹೆ ಛಾಯಾಪುತ್ರಾಗಿದೆ ಮಹೆ ತನ್ನ ಮಂದ ಪ್ರಚೋದಯತ್ ಅಂತೇಳಿ ಒಂದು 11 ಸರ್ತಿ ಧ್ಯಾನ ಮಾಡಿ, ಅಥವಾ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ. ಅದನ್ನು ಓದಿ ಅಥವಾ ಕೇಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಉತ್ತರ ಸಂಖ್ಯೆ 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಧನಲಾಭ. ನೋಡಿ, ಎಲ್ಲ ಫೀಲ್ಡ್ನಲ್ಲಿ ತುಲಾರಾಶಿಯವರಿಗೆ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು. ವ್ಯಾಪಾರ ಮಾಡೋರು ಚೆನ್ನಾಗಿರ್ತಾರೆ, ಬೇರೆ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಚೆನ್ನಾಗಿರ್ತಾರೆ. ವ್ಯವಸಾಯ
ರೈತರು ಕೂಡ ಚೆನ್ನಾಗಿರ್ತಾರೆ. ಇವತ್ತು ಕುಟುಂಬದಲ್ಲಿ ಸೌಖ್ಯ, ಮಿತ್ರರಿಂದ ಸಹಾಯ. ಈ ನೀರಾವರಿ ಬೆಳೆ ಇರ್ತಕ್ಕಂಥ ರಾಗಿ, ಭತ್ತ, ನೆಲಗಡಲೆ, ಕಬ್ಬು ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಹನುಮನ್ ನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿಕ್ಕೂ ಬಿಳಿಯ ದೃಷ್ಟಿ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ವಿರಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸು ಕೊರತೆ. ಈ ಮಾವು, ಹಲಸು, ಗೇರು ಬೀಜ ಯಾರು ತೋಟಗಳು ಹೊಂದಿರ್ತಾರೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಕಟ್ಟಡ ಸಲಕರಣೆಗಳು ಅಂದರೆ ಕಟ್ಟಡ ಸಲಕರಣೆ, ಸಿಮೆಂಟು, ಈಟಿಗೆ, ಗ್ರಾನೈಟು ಇಂಥದ್ದು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಪಠಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಆದರೆ ಅಲ್ಲಿಂದ ಮುಂದಾಗ ಧನುಸು ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬ ಸೌಖ್ಯ, ಕಾರ್ಯಾನುಕೂಲ, ಬಂಧು ಮಿತ್ರರ ಮಿಲನ. ಕುರಿ, ಕೋಳಿ, ಮೇಕೆ, ಹಂದಿ ಸಾಗಣೆ ಮಾಡ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು ಯಾರೋ ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಸ್ತೋತ್ರವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಅನಾರೋಗ್ಯ, ಬಂಧುಗಳಲ್ಲಿ ಮನಸ್ತಾಪ, ವೃಥಾ ತಿರುಗಾಟ. ಈ ದಿನ ಜೈವಿಕ ಗೊಬ್ಬರ ಮಾರ್ತಕ್ಕಂಥ ಕಾರ್ಖಾನೆಗಳಿಗೆ, ಅದೇ ರೀತಿಯಲ್ಲಿ ಕೃಷಿ ಉಪಕರಣಗಳನ್ನ ಸಲಕರಣೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅದು ಕೃಷಿ ಸಲಕರಣೆಗಳು, ಜೈವಿಕ ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನವಧಾನ್ಯಗಳನ್ನು ದಾನ ಮಾಡಿ. ನವಗ್ರಹದ ಪ್ಯಾಕೆಟನ್ನು ತೆಗೆದುಕೊಂಡು ಅದನ್ನು ದಕ್ಷಿಣ ಇಟ್ಟು ಯಾರಿಗಾದರೂ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ 4 ಅದರ ಸಂಖ್ಯೆ ಪಶ್ಚಿಮ ದೃಷ್ಟಿ ನೀಲಿ ದೃಷ್ಟಿ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸತ್ಕಾರ್ಯಾಸಕ್ತಿ, ಮನಸ್ಸಿಗೆ ಸಂತೋಷ, ಶುಭ ಕಾರ್ಯಗಳ ಯತ್ನ, ಕಾಫಿ, ಟೀ, ರಬ್ಬರು ಪ್ಲಾಂಟರ್ಸ್ಗೆ ಉತ್ತಮವಾದ ಕಾರ್ಯ ಪ್ರಗತಿ. ಈ ಜಾನುವಾರು ವ್ಯಾಪಾರಿಗಳು, ದಲ್ಲಾಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನನ್ನು ಸ್ಮರಿಸಿ. 4 ಅದರ ಸಂಖ್ಯೆ ಪಶ್ಚಿಮ ದೃಷ್ಟಿ ನೀಲಿ ದೃಷ್ಟಿ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡೆಯದಾಗಿ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ. ಇದು ವಿಶೇಷವಾಗಿರ್ತಕ್ಕಂಥದ್ದು. ವೃಥಾ ತಿರುಗಾಟ. ಈ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಯಾರು ಮಾರಾಟ ಮಾಡ್ತಾರೆ ಅವರಿಗೆ ಉತ್ತಮವಾದ ದಿನ. ನೀವು ನವಗ್ರಹ ಸ್ತೋತ್ರವನ್ನು ಪಡಿಸಿ. 1 ಅದರ ಸಂಖ್ಯೆ ಈಶಾನ್ಯ ದೃಷ್ಟಿ ಹಳದಿ ಅದೃಷ್ಟವಾಗಿರ್ತಕ್ಕಂಥ ಆತ್ಮರೆ. ಇದು ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ, ನಿಮಗೆಲ್ಲರಿಗೂ ಈ ದಿನ ಶ್ರೀ ರಾಮಚಂದ್ರನ ಒಂದು ದಯದಿಂದ, ಹನುಮಂತನ ದಯದಿಂದ ನೀವು ಹಿಡಿದ ಕಾರ್ಯಗಳಂತ ಸುಲಭವಾಗಿ ನೆರವೇರಲಿ ಅಂತ ಆ ಪರಮಾತ್ಮನಲ್ಲಿ ಧ್ಯಾನ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಆದ್ಮೇಲೆ ಜೈ ಶ್ರೀರಾಮ್.